ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 3 ಅಂಕಿ ಹಾಗೂ 4 ಅಂಕಿಯ ಗುಣಾಕಾರ ಲೆಕ್ಕಗಳನ್ನು ಕಲಿಯೋಣ. ಮೊದಲನೆಯದಾಗಿ 246 ನಾವು 13ರಿಂದ ಭಾಗಿಸೋಣ. ಮೊದಲು ನಾವು ಈ 3ರಿಂದ ಈ ಒಂದೊಂದು ಅಂಕಿಯನ್ನು ಭಾಗಿಸೋಣ. ನಂತರ 1ರಿಂದ ಈ 3 ಅಂಕಿಗಳನ್ನು ಭಾಗಿಸೋಣ. 3 6 18, 1 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. 3 4 12, 12ರಲ್ಲಿ ಈ ಕೈಲವನ್ನು ಸೇರಿಸಿದರೆ 13, 1 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 3 ಬರೆದುಕೊಳ್ಳೋಣ. 3 2 6, 6ರಲ್ಲಿ ಈ ಕೈಲವನ್ನು ಸೇರಿಸಿದರೆ 7, 8ರ ಕೆಳಗಡೆ ಒಂದು ಪ್ಲಸ್ ಚಿಹ್ನೆಯನ್ನು ಕೊಡೋಣ. ಈಗ 1ರಿಂದ ಗುಣಿಸೋಣ. 1 6 6, 1 4 4, 1 2 2. ಈಗ ಈ ಮೇಲಿನ ಸಂಖ್ಯೆ ಹಾಗೂ ಈ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸಿಕೊಳ್ಳೋಣ. 8ರ ಕೆಳಗಡೆ ಪ್ಲಸ್ ಚಿಹ್ನೆ ಇದೆ, ಹಾಗಾಗಿ ಈ 8ಅನ್ನು ಇಲ್ಲಿ ಬರೆದುಕೊಳ್ಳೋಣ. 3ರಲ್ಲಿ 6 ಕೂಡಿಸಿದರೆ 9, 7ರಲ್ಲಿ 4 ಕೂಡಿಸಿದರೆ 11, ಮೇಲೆ ಒಂದು ಕೈಲ ಕೆಳಗಡೆ 1, 2ರಲ್ಲಿ ಕೈಲವನ್ನು ಸೇರಿಸಿದರೆ 3. ಉತ್ತರ 3198. ನೆಕ್ಸ್ಟ್ 357 ನಾವು 24ರಿಂದ ಗುಣಿಸೋಣ. ಅಂದರೆ ಮೊದಲು 4ರಿಂದ ಗುಣಿಸೋಣ, ನಂತರ 2ರಿಂದ ಗುಣಿಸೋಣ. 4 7 28, 2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. 4 5 20, 20ರಲ್ಲಿ ಈ ಕೈಲ 2 ಸೇರಿಸಿದರೆ 22, ಮೇಲೆ 2 ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 4 3 12, 12ರಲ್ಲಿ ಈ ಕೈಲ 2 ಸೇರಿಸಿದರೆ 14. 8ರ ಕೆಳಗಡೆ ಪ್ಲಸ್ ಚಿಹ್ನೆಯನ್ನು ಕೊಡೋಣ. ಈಗ 2ರಿಂದ ಗುಣಿಸೋಣ. 2 7 14, 1 ಕೈಲವನ್ನು ಸೈಡಿಗೆ ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 2 5 10, 10ರಲ್ಲಿ ಕೈಲ 1 ಸೇರಿಸಿದರೆ 11, 1 ಇಲ್ಲಿ ಕೈಲವನ್ನು ಇಟ್ಟು ಇಲ್ಲಿ 4ರ ಪಕ್ಕದಲ್ಲಿ 1 ಬರೆದುಕೊಳ್ಳೋಣ. 2 3 6, 6ರಲ್ಲಿ ಕೈಲ 1 ಸೇರಿಸಿದರೆ 7, 8, 2ರಲ್ಲಿ 4 ಸೇರಿಸಿದರೆ 6, 4ರಲ್ಲಿ 1 ಸೇರಿಸಿದರೆ 5, 1ರಲ್ಲಿ 7 ಸೇರಿಸಿದರೆ 8. ಉತ್ತರ 8568. ನೆಕ್ಸ್ಟ್ 428 ಗುಂಡ್ಲೆ 16, 6 8 48, 4 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. 6 2 12, 12ರಲ್ಲಿ ಈ ಕೈಲ 4 ಸೇರಿಸಿದರೆ 16, 1 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 6 ಬರೆದುಕೊಳ್ಳೋಣ. 6 4 24, 24ರಲ್ಲಿ ಕೈಲ 1 ಸೇರಿಸಿದರೆ 25. 8ರ ಕೆಳಗಡೆ ಒಂದು ಪ್ಲಸ್ ಚಿಹ್ನೆಯನ್ನು ಕೊಡೋಣ. ಈಗ 1ರಿಂದ ಗುಣಿಸೋಣ. 1 8 8, 1 2 2, 1 4 4, 8, 6ರಲ್ಲಿ 8 ಕೂಡಿಸಿದರೆ 14, ಮೇಲೆ ಒಂದು ಕೈಲ ಕೆಳಗಡೆ 4, 5ರಲ್ಲಿ 2 ಹಾಗೂ ಈ ಕೈಲ 1 ಸೇರಿಸಿದರೆ 8, 2ರಲ್ಲಿ 4 ಸೇರಿಸಿದರೆ 6. ಉತ್ತರ 6848. ನೆಕ್ಸ್ಟ್ 563 ಗುಂಡ್ಲೆ 27, 7 3 21, 2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 1 ಬರೆದುಕೊಳ್ಳೋಣ. 7 6 42, 42ರಲ್ಲಿ ಕೈಲ 2 ಸೇರಿಸಿದರೆ 44, ಮೇಲೆ ಕೈಲ 4ಅನ್ನು ಬರೆದು ಕೆಳಗಡೆ 4 ಬರೆದುಕೊಳ್ಳೋಣ. 7 5 35, 35ರಲ್ಲಿ ಕೈಲ 4 ಸೇರಿಸಿದರೆ 39. 1ರ ಕೆಳಗಡೆ ಪ್ಲಸ್ ಚಿಹ್ನೆಯನ್ನು ಕೊಡೋಣ. ಈಗ 2ರಿಂದ ಗುಣಿಸೋಣ. 2 3 6, 2 6 12, 1 ಕೈಲವನ್ನು ಸೈಡಿಗೆ ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 2 5 10, 10ರಲ್ಲಿ ಕೈಲ 1 ಸೇರಿಸಿದರೆ 11. 1 4ರಲ್ಲಿ 6 ಸೇರಿಸಿದರೆ 10, ಮೇಲೆ ಒಂದು ಕೈಲ ಕೆಳಗಡೆ 0, 9ರಲ್ಲಿ 2 ಹಾಗೂ ಈ ಕೈಲ 1 ಸೇರಿಸಿದರೆ 12, ಮೇಲೆ ಒಂದು ಕೈಲ ಕೆಳಗಡೆ 2, 3 1 ಹಾಗೂ ಈ ಕೈಲ 1 ಸೇರಿಸಿದರೆ 5 ಹಾಗೂ ಇದು 1. ಉತ್ತರ 15201. ನೆಕ್ಸ್ಟ್ 715 ಗುಂಡ್ಲೆ 32, 2 5 10, ಮೇಲೆ ಒಂದು ಕೈಲವನ್ನು ಬರೆದು ಕೆಳಗಡೆ 0 ಬರೆದುಕೊಳ್ಳೋಣ. 2 1 2, 2ರಲ್ಲಿ ಕೈಲ 1 ಸೇರಿಸಿದರೆ 3, 2 7 14. 0ಯ ಕೆಳಗಡೆ ಒಂದು ಪ್ಲಸ್ ಚಿಹ್ನೆಯನ್ನು ಕೊಡೋಣ. ಈಗ 3ರಿಂದ ಗುಣಿಸೋಣ. 3 5 15, 1 ಕೈಲವನ್ನು ಸೈಡಿಗೆ ಇಟ್ಟು ಕೆಳಗಡೆ 5 ಬರೆದುಕೊಳ್ಳೋಣ. 3 1 3, 3ರಲ್ಲಿ ಕೈಲ 1 ಸೇರಿಸಿದರೆ 4, 3 7 21. 0
3ರಲ್ಲಿ 5 ಸೇರಿಸಿದರೆ 8, 4ರಲ್ಲಿ 4 ಸೇರಿಸಿದರೆ 8, 1ರಲ್ಲಿ 1 ಸೇರಿಸಿದರೆ 2 ಹಾಗೂ ಇದು 2. ಉತ್ತರ 22,880. ನೆಕ್ಸ್ಟ್ 824 ಗುಂಡ್ಲೆ 35. 5 4 20. 2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 5 2 10. 10ರಲ್ಲಿ ಕೈಲ 2 ಸೇರಿಸಿದರೆ 12. ಮೇಲೆ ಒಂದು ಕೈಲ ಕೆಳಗಡೆ 2. 5 8 40. 40ರಲ್ಲಿ ಕೈಲ 1 ಸೇರಿಸಿದರೆ 41. 0ಯ ಕೆಳಗಡೆ ಒಂದು ಪ್ಲಸ್ ಚಿಹ್ನೆಯನ್ನು ಕೊಡೋಣ. ಈಗ 3ರಿಂದ ಗುಣಿಸೋಣ. 3 4 12. ಒಂದು ಕೈಲವನ್ನು ಸೈಡಿಗೆ ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 3 2 6. 6ರಲ್ಲಿ ಕೈಲ 1 ಸೇರಿಸಿದರೆ 7. 3 8 24. 0. 2ರಲ್ಲಿ 2 ಸೇರಿಸಿದರೆ 4. 1ರಲ್ಲಿ 7 ಸೇರಿಸಿದರೆ 8. 4ರಲ್ಲಿ 4 ಸೇರಿಸಿದರೆ 8 ಹಾಗೂ ಇದು 2. ಉತ್ತರ 28,840. ನೆಕ್ಸ್ಟ್ 936 ಗುಂಡ್ಲೆ 42. 2 6 12. ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 2 3 6. 6ರಲ್ಲಿ ಕೈಲ 1 ಸೇರಿಸಿದರೆ 7. 2 9 18. 2ರ ಕೆಳಗಡೆ ಒಂದು ಪ್ಲಸ್ ಚಿಹ್ನೆಯನ್ನು ಕೊಡೋಣ. ಈಗ 4ರಿಂದ ಗುಣಿಸೋಣ. 4 6 24. 2 ಸೈಡಿಗೆ ಕೈಲವನ್ನು ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 4 3 12. 12ರಲ್ಲಿ ಕೈಲ 2 ಸೇರಿಸಿದರೆ 14. ಒಂದು ಕೈಲವನ್ನು ಸೈಡಿಗೆ ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 4 9 36. 36ರಲ್ಲಿ ಈ ಕೈಲ 1 ಸೇರಿಸಿದರೆ 37. 2 7ರಲ್ಲಿ 4 ಸೇರಿಸಿದರೆ 11. ಮೇಲೆ ಒಂದು ಕೈಲ ಕೆಳಗಡೆ 1. 8 4 12 ಹಾಗೂ ಈ ಕೈಲ 1 ಸೇರಿಸಿದರೆ 13. ಮೇಲೆ ಒಂದು ಕೈಲ ಕೆಳಗಡೆ 3. 1 7 ಹಾಗೂ ಈ ಕೈಲ 1 ಸೇರಿಸಿದರೆ 9 ಹಾಗೂ ಇದು 3. ಉತ್ತರ 39,312. ನೆಕ್ಸ್ಟ್ 1,245 ಗುಂಡ್ಲೆ 12. 2 5 10. ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 2 4 8. 8ರಲ್ಲಿ ಕೈಲ 1 ಸೇರಿಸಿದರೆ 9. 2 2 4. 2 1 2. 0ಯ ಕೆಳಗಡೆ ಪ್ಲಸ್ ಚಿಹ್ನೆಯನ್ನು ಕೊಡೋಣ. ಈಗ 1ರಿಂದ ಗುಣಿಸೋಣ. 1 5 5. 1 4 4. 1 2 2. 1 1 1. 0. 9ರಲ್ಲಿ 5 ಕೂಡಿಸಿದರೆ 14. ಮೇಲೆ ಒಂದು ಕೈಲ ಕೆಳಗಡೆ 4. 4ರಲ್ಲಿ 4 ಸೇರಿಸಿದರೆ 8. 8ರಲ್ಲಿ ಕೈಲ 1 ಸೇರಿಸಿದರೆ 9. 2ರಲ್ಲಿ 2 ಸೇರಿಸಿದರೆ 4 ಹಾಗೂ ಇದು 1. ಉತ್ತರ 14,940. ನೆಕ್ಸ್ಟ್ 1,356 ಗುಂಡ್ಲೆ 12. 2 6 12. ಒಂದು ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 2 5 10. 10ರಲ್ಲಿ ಕೈಲ 1 ಸೇರಿಸಿದರೆ 11. ಮೇಲೆ ಒಂದು ಕೈಲ ಕೆಳಗಡೆ 1. 2 3 6. 6ರಲ್ಲಿ ಕೈಲ 1 ಸೇರಿಸಿದರೆ 7. 2 1 2. 2ರ ಕೆಳಗಡೆ ಒಂದು ಪ್ಲಸ್ ಚಿಹ್ನೆಯನ್ನು ಕೊಡೋಣ. ಈಗ 1ರಿಂದ ಗುಣಿಸೋಣ. 1 6 6. 1 5 5. 1 3 3. 1 1 1. 2. 1ರಲ್ಲಿ 6 ಸೇರಿಸಿದರೆ 7. 7ರಲ್ಲಿ 5 ಸೇರಿಸಿದರೆ 12. ಮೇಲೆ ಒಂದು ಕೈಲ ಕೆಳಗಡೆ 2. 2ರಲ್ಲಿ 3 ಹಾಗೂ ಈ ಕೈಲ 1 ಸೇರಿಸಿದರೆ 6 ಹಾಗೂ ಇದು 1. ಉತ್ತರ 16,272. ನೆಕ್ಸ್ಟ್ 2,408 ಗುಂಡ್ಲೆ 15. 5 8 40. 4 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 5 0 0 ಹಾಗಾಗಿ ಈ ಕೈಲ 4ಅನ್ನು ಕೆಳಗಡೆ ಬರೆದುಕೊಳ್ಳೋಣ. 5 4 20. 2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 5 2 10. 10ರಲ್ಲಿ ಕೈಲ 2 ಸೇರಿಸಿದರೆ 12. 0ಯ ಕೆಳಗಡೆ ಪ್ಲಸ್ ಚಿಹ್ನೆಯನ್ನು ಕೊಡೋಣ. ಈಗ 1ರಿಂದ ಗುಣಿಸೋಣ. 1 8 8. 1 0 0. 1 4 4. 1 2 2. 0. 4ರಲ್ಲಿ 8 ಸೇರಿಸಿದರೆ 12. ಮೇಲೆ ಒಂದು ಕೈಲ ಕೆಳಗಡೆ 2. ಇಲ್ಲಿ 0 ಇದೆ ಹಾಗಾಗಿ ಕೈಲ 1ಅನ್ನು ಕೆಳಗಡೆ ಬರೆದುಕೊಳ್ಳೋಣ. 2ರಲ್ಲಿ 4 ಸೇರಿಸಿದರೆ 6. 1ರಲ್ಲಿ 2 ಸೇರಿಸಿದರೆ 3. ಉತ್ತರ 36,120. ನೆಕ್ಸ್ಟ್
3125 ಗುಂಡ್ಲೆ 26, 6 5 30, 3 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 6 2 12, 12ರಲ್ಲಿ ಕೈಲ 3 ಸೇರಿಸಿದರೆ 15, ಮೇಲೆ ಒಂದು ಕೈಲ ಕೆಳಗಡೆ 5 ಬರೆದುಕೊಳ್ಳೋಣ. 6 1 6, 6ರಲ್ಲಿ ಕೈಲ 1 ಸೇರಿಸಿದರೆ 7, 6 3 18. 0ಯ ಕೆಳಗಡೆ ಒಂದು ಪ್ಲಸ್ ಚಿಹ್ನೆಯನ್ನು ಕೊಡೋಣ. ಈಗ 2ರಿಂದ ಗುಣಿಸೋಣ. 2 5 10, 1 ಸೈಡಿಗೆ ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 2 2 4, 4ರಲ್ಲಿ ಕೈಲ 1 ಸೇರಿಸಿದರೆ 5, 2 1 2, 2 3 6, 0, 5ರಲ್ಲಿ 0 ಸೇರಿಸಿದರೆ 5, 7ರಲ್ಲಿ 5 ಸೇರಿಸಿದರೆ 12, ಮೇಲೆ ಒಂದು ಕೈಲ ಕೆಳಗಡೆ 2, 8ರಲ್ಲಿ 2 ಸೇರಿಸಿದರೆ 10, 10ರಲ್ಲಿ ಕೈಲ 1 ಸೇರಿಸಿದರೆ 11, ಮೇಲೆ ಒಂದು ಕೈಲ ಕೆಳಗಡೆ 1, 1ರಲ್ಲಿ 6 ಸೇರಿಸಿದರೆ 7, 7ರಲ್ಲಿ ಕೈಲ 1 ಸೇರಿಸಿದರೆ 8. ಉತ್ತರ 81,250. ನೆಕ್ಸ್ಟ್ 4,216 ಗುಂಡ್ಲೆ 32. 2 6 12, ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 2 1 2, 2ರಲ್ಲಿ ಕೈಲ 1 ಸೇರಿಸಿದರೆ 3, 2 2 4, 2 4 8. 2ರ ಕೆಳಗಡೆ ಒಂದು ಪ್ಲಸ್ ಚಿಹ್ನೆಯನ್ನು ಕೊಡೋಣ. ಈಗ 3ರಿಂದ ಗುಣಿಸೋಣ. 3 6 18, 1 ಸೈಡಿಗೆ ಕೈಲವನ್ನು ಇಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. 3 1 3, 3ರಲ್ಲಿ ಕೈಲ 1 ಸೇರಿಸಿದರೆ 4, 3 2 6, 3 4 12. 2, 3ರಲ್ಲಿ 8 ಸೇರಿಸಿದರೆ 11, ಮೇಲೆ ಒಂದು ಕೈಲ ಕೆಳಗಡೆ 1, 4 4 8, 8ರಲ್ಲಿ ಕೈಲ 1 ಸೇರಿಸಿದರೆ 9, 8ರಲ್ಲಿ 6 ಸೇರಿಸಿದರೆ 14, ಮೇಲೆ ಒಂದು ಕೈಲ ಕೆಳಗಡೆ 4, 2ರಲ್ಲಿ 1 ಸೇರಿಸಿದರೆ 3, ಹಾಗೂ ಇದು 1. ಉತ್ತರ 1,34,912. ನೆಕ್ಸ್ಟ್ 5,304 ಗುಂಡ್ಲೆ 18. 8 4 32, 3 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 8 0 0, ಹಾಗಾಗಿ ಈ ಕೈಲ 3ಅನ್ನು ಕೆಳಗಡೆ ಬರೆದುಕೊಳ್ಳೋಣ. 8 3 24, 2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 8 5 40, 40ರಲ್ಲಿ ಕೈಲ 2 ಸೇರಿಸಿದರೆ 42. 2ರ ಕೆಳಗಡೆ ಒಂದು ಪ್ಲಸ್ ಚಿಹ್ನೆಯನ್ನು ಕೊಡೋಣ. ಈಗ 1ರಿಂದ ಗುಣಿಸೋಣ. 1 4 4, 1 0 0, 1 3 3, 1 5 5. 2, 3ರಲ್ಲಿ 4 ಸೇರಿಸಿದರೆ 7, 4ರಲ್ಲಿ 0 ಸೇರಿಸಿದರೆ 4, 2ರಲ್ಲಿ 3 ಸೇರಿಸಿದರೆ 5, 4ರಲ್ಲಿ 5 ಸೇರಿಸಿದರೆ 9. ಉತ್ತರ 95,472. ನೆಕ್ಸ್ಟ್ 6,425 ಗುಂಡ್ಲೆ 27. 7 5 35, 3 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 5 ಬರೆದುಕೊಳ್ಳೋಣ. 7 2 14, 14ರಲ್ಲಿ ಕೈಲ 3 ಸೇರಿಸಿದರೆ 17, ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 7 ಬರೆದುಕೊಳ್ಳೋಣ. 7 4 28, 28ರಲ್ಲಿ ಕೈಲ 1 ಸೇರಿಸಿದರೆ 29, 2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 9 ಬರೆದುಕೊಳ್ಳೋಣ. 7 6 42, 42ರಲ್ಲಿ ಕೈಲ 2 ಸೇರಿಸಿದರೆ 44. ಒಂದು ಪ್ಲಸ್ ಚಿಹ್ನೆಯನ್ನು ಕೊಡೋಣ. ಈಗ 2ರಿಂದ ಗುಣಿಸೋಣ. 2 5 10, 1 ಕೈಲವನ್ನು ಸೈಡಿಗೆ ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 2 2 4, 4ರಲ್ಲಿ ಕೈಲ 1 ಸೇರಿಸಿದರೆ 5, 2 4 8, 2 6 12. 5, 7ರಲ್ಲಿ 0 ಸೇರಿಸಿದರೆ 7, 9ರಲ್ಲಿ 5 ಸೇರಿಸಿದರೆ 14, ಮೇಲೆ ಒಂದು ಕೈಲ ಕೆಳಗಡೆ 4, 4 8 12, 12ರಲ್ಲಿ ಕೈಲ 1 ಸೇರಿಸಿದರೆ 13, ಮೇಲೆ ಒಂದು ಕೈಲ ಕೆಳಗಡೆ 3, 4 2 6, 6ರಲ್ಲಿ ಕೈಲ 1 ಸೇರಿಸಿದರೆ 7, ಹಾಗೂ ಇದು 1. ಉತ್ತರ 1,73,475. ನೆಕ್ಸ್ಟ್ 7,208 ಗುಂಡ್ಲೆ 34. 4 8 32, 3 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 4 0 0, ಹಾಗಾಗಿ ಕೈಲ 3ಅನ್ನು ಕೆಳಗಡೆ ಬರೆದುಕೊಳ್ಳೋಣ. 4 2 8, 4 7 28, ಪ್ಲಸ್ ಚಿಹ್ನೆಯನ್ನು ಕೊಡೋಣ 2ರ ಕೆಳಗಡೆ. ಈಗ 3ರಿಂದ ಗುಣಿಸೋಣ. 3 8 24, 2 ಸೈಡಿಗೆ ಕೈಲವನ್ನು ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 3 0 0, ಹಾಗಾಗಿ ಕೈಲ 2ಅನ್ನು ಈ 4ರ ಪಕ್ಕದಲ್ಲಿ ಬರೆಯೋಣ. 3 2 6, 3 7 21.
2, 3ರಲ್ಲಿ 4 ಸೇರಿಸಿದರೆ 7, 8ರಲ್ಲಿ 2 ಸೇರಿಸಿದರೆ 10, ಮೇಲೆ 1 ಕೈಲ ಕೆಳಗಡೆ 0, 8, 6 ಹಾಗೂ ಈ ಕೈಲ 1 ಸೇರಿಸಿದರೆ 15, ಮೇಲೆ 1 ಕೈಲ ಕೆಳಗಡೆ 5, 2, 1 ಹಾಗೂ ಕೈಲ 1 ಸೇರಿಸಿದರೆ 4 ಹಾಗೂ ಇದು 2. ಉತ್ತರ 2,45,072. ನೆಕ್ಸ್ಟ್ 2,345 ಗುಂಡ್ಲೆ 62. 2 5 10, ಮೇಲೆ 1 ಕೈಲ ಕೆಳಗಡೆ 0, 2 4 8, 8ರಲ್ಲಿ ಕೈಲ 1 ಸೇರಿಸಿದರೆ 9, 2 3 6, 2 2 4. 0ಯ ಕೆಳಗಡೆ ಒಂದು ಪ್ಲಸ್ ಚಿಹ್ನೆಯನ್ನು ಕೊಡೋಣ. ಈಗ 6ರಿಂದ ಗುಣಿಸೋಣ. 6 5 30, 3 ಸೈಡಿಗೆ ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 6 4 24, 24ರಲ್ಲಿ ಕೈಲ 3 ಸೇರಿಸಿದರೆ 27, 2 ಸೈಡಿಗೆ ಕೈಲವನ್ನು ಇಟ್ಟು ಕೆಳಗಡೆ 7 ಬರೆದುಕೊಳ್ಳೋಣ. 6 3 18, 18ರಲ್ಲಿ ಕೈಲ 2 ಸೇರಿಸಿದರೆ 20, 2 ಸೈಡಿಗೆ ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 6 2 12, 12ರಲ್ಲಿ ಕೈಲ 2 ಸೇರಿಸಿದರೆ 14. 0, 9ರಲ್ಲಿ 0 ಸೇರಿಸಿದರೆ 9, 6ರಲ್ಲಿ 7 ಸೇರಿಸಿದರೆ 13, ಮೇಲೆ 1 ಕೈಲ ಕೆಳಗಡೆ 3, 4ರಲ್ಲಿ ಕೈಲ 1 ಸೇರಿಸಿದರೆ 5, 4 ಹಾಗೂ ಇದು 1. ಉತ್ತರ 1,45,390. ಇಂತಹ ಸುಲಭ ಗಣಿತ ಪಾಠಗಳು, ಟ್ರಿಕ್ಸ್ ಮತ್ತು ಅಭ್ಯಾಸ ಲೆಕ್ಕಗಳಿಗಾಗಿ ನಮ್ಮ ಗಣಿತ ಗುರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.